ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಸ್ ರೇಪಿಸ್ಟ್ ಅನ್ನೋ ರೀತಿ ಪ್ರಜ್ವಲ್ ಕೇಸ್ ರಾಹುಲ್ ಗಾಂಧಿಗೆ ಟ್ರಬಲ್ ಉಂಟಾಗತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ. ಈ ಹಿಂದೆ ಪ್ರಚಾರ ಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿದರು ಅದೊಂದು ರೇಪ್, ಮಾಸ್ ರೇಪ್ ಅಂತ, ಸಾಮೂಹಿಕ ರೇಪ್ ಅಂತ. ಇದೀಗ ರಾಹುಲ್ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿದ JDS ಪ್ರಜ್ವಲ್ ಕೇಸ್ ರಾಹುಲ್ ಗಾಂಧಿಗೆ ಟ್ರಬಲ್ ಆಗುತ್ತಾ? ಪೊಲೀಸ್ ಮಹಾನಿರ್ದೇಶಕರಿಗೆ JDS ದೂರು ಕೊಟ್ಟಿದೆಯಂತೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಲು ತೀರ್ಮಾನ. ನ್ಯಾಯಾಲಯದ ಮೆಟ್ಟಿಲೇರಲು JDS ನಿರ್ಧಾರ ಮಾಡಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ AP ರಂಗನಾಥ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. JDS ಕಾನೂನು ಘಟಕದ ಅಧ್ಯಕ್ಷ ರಂಗನಾಥ್. ನೋಡಿ, ಇಲ್ಲೊಂದು ಟ್ವಿಸ್ಟ್ ಇದೆ, ಇಲ್ಲೊಂದು ಮಜಾ ಇದೆ. ಮಜಾ ಅಂತಂದರೆ ನಾನು ಪಾಲಿಟಿಕಲಿ ಹೇಳ್ತಾ ಇರೋದು. ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ನೋಡಿ, ಅವತ್ತು ರಾಹುಲ್ ಗಾಂಧಿ ಏನು ಮಾತಾಡಿದ್ರು, ಈಗ ಕೇಸ್ ಕೊಟ್ಟಿರುವಂಥ ರಂಗನಾಥ್ ಅವ್ರು ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. मोदी जी की गारंटी, मैस रेपिस्ट को वो हिंदुस्तान से भागने देंगे। 400 महिलाओं का रेप किया, तब भी प्रधानमंत्री जी ने उसको जर्मनी जाने से नहीं रोका। उनके पास सारी मशीनरी है, इंटेलिजेंस है, कस्टम्स है, सारा का सारा है, तब भी प्रधानमंत्री ने इस मैस रेपिस्ट को जर्मनी जाने दिया। ये उनकी गारंटी है। अब अगर आप भ्रष्ट राजनेता हो, मैस रेपिस्ट हो, तो बीजेपी आपकी रक्षा करेगी। ಪ್ರಜ್ವಲ್ ರೇವಣ್ಣ ಪ್ರಕರಣ ಮತ್ತು ಪೆಂಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇಂದು JDS ನಿಯೋಗ ರಾಹುಲ್ ಗಾಂಧಿ, ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ವಿರುದ್ಧ IGP ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಮೊದಲು ಕಾನೂನು ಘಟಕದ ಅಧ್ಯಕ್ಷ ರಂಗನಾಥ್ ನಮ್ಮ ಜೊತೆ ಇದ್ದಾರೆ. ಸರ್, ಏನು ದೂರನ್ನು ಕೊಟ್ಟಿರೋದು? ಇಲ್ಲ, ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಾಸನ ಪ್ರಕರಣದ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಮಾಸ್ ರೇಪಿಸ್ಟ್, 400 ಹೆಚ್ಚು ಮಹಿಳೆಯರನ್ನ ರೇಪ್ ಮಾಡಿದ್ದಾರೆ ಅಂತ ಅವರೇ ನೋಡಿದಾಗೆ, ಅವ್ರಿಗೆ ಎಲ್ಲ ಗೊತ್ತಿದ್ದಾಗೆ ದೊಡ್ಡ ಭಾಷಣ ಮಾಡಿದರು. ಸಾರ್ವಜನಿಕ ಸಭೆಯಲ್ಲಿ 50,000 60,000 ಇರೋಂಥ ಸಭೆಯಲ್ಲಿ ಇಡೀ ದೇಶಕ್ಕೆ ಈ ಏನು BJP ಮತ್ತು JDSಗೆ ಮೈತ್ರಿಗೆ ಪಕ್ಷಕ್ಕೆ ತೊಂದರೆ ಆಗಬೇಕು ಚುನಾವಣೆಯಲ್ಲಿ ಅನ್ನೋ ದೃಷ್ಟಿಯಿಂದ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ನಾವು SIT ಅವ್ರಿಗೆ ಸಮನ್ಸ್ ಕೊಟ್ಟು ಅವರಲ್ಲಿರತಕ್ಕಂಥ ಅವ್ರು ನೋಡಿರ್ತಕ್ಕಂಥ ವಿಚಾರಗಳನ್ನು ಅವ್ರದ್ದೇ ಸರ್ಕಾರ ಮಾಡಿರ್ತಕ್ಕಂಥ SIT ಮುಂದೆ ಹೇಳ್ತಾರೆ, ಪಡಿತಾರೆ ಅಂತ ಹೇಳಿ ನಾವು ಭಾವಿಸಿದ್ದೋ. ಆದರೆ ಇದುವರೆಗೂ ಆ ಕೆಲಸ ಆಗಿಲ್ಲ. ಆ ದೃಷ್ಟಿಯಲ್ಲಿ ಒಬ್ಬ ಪ್ರಜೆ, ಸಾಮಾನ್ಯ ಪ್ರಜೆ, ಈ ದೇಶದ ಸಾಮಾನ್ಯ ಪ್ರಜೆ ಯಾವುದಾದ್ರೂ ಒಂದು ಅಪರಾಧದ ಬಗ್ಗೆ ಅವ್ರಿಗೆ ಮಾಹಿತಿ ತಿಳುವಳಿಕೆ ಇದ್ದಂಥ ಸಂದರ್ಭದಲ್ಲಿ ಅವರ ಕರ್ತವ್ಯ, ಅವರು ಸಂಬಂಧಪಟ್ಟ ತನಿಖಾ ಏಜೆನ್ಸಿಗಳಿಗೆ ನೀಡೋದು ಅವ್ರ ಕರ್ತವ್ಯ. ಪ್ರಥಮವಾಗಿ ಆ ಕರ್ತವ್ಯವನ್ನು ಅವರು ಮಾಡಿಲ್ಲ ರಾಹುಲ್ ಗಾಂಧಿಯವರು. ಆ ದೃಷ್ಟಿಯಲ್ಲಿ ಈ ಗೊತ್ತಿದ್ದು ವಿಷಯವನ್ನು ಮುಚ್ಚಿಟ್ಕೊಂಡ್ರೆ ಅದು ಭಾರತ ದಂಡ ಸಮಿತಿಯ ಪ್ರಕಾರ 202 ಪ್ರಕಾರ ಅಪರಾಧ ಆಗುತ್ತೆ. ಆ ದೃಷ್ಟಿಯಲ್ಲಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು DG and IGಗೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿಯವ್ರನ್ನ ಅವ್ರ ಹತ್ರ ಮಾಹಿತಿ ತೆಗೆದುಕೊಳ್ಬೇಕು, ಅವ್ರ ವಿರುದ್ಧ ಅಂದರೆ ಅವ್ರ ಖರ್ಚು ಮಾಹಿತಿ ತೆಗೆದುಕೊಳ್ಬೇಕು ಅಂತ ಆ ರೀತಿ ಅಫೆನ್ಸ್ ಇದುವರೆಗೂ ಕೊಡದಿರೋದೇ ಅಫೆನ್ಸು. ಅವ್ರ ಮೇಲೆ ಪನಿಷಬಲ್ ವಿತ್ 6 months ಇಂಪ್ರೆಸ್ಮೆಂಟ್ ಇದೆ, 6 ವರ್ಷ ಜೈಲಿದೆ, ಅದರಲ್ಲಿ ಮತ್ತು ಫೈನ್ ಇದೆ. ಇದು ಅಫೆನ್ಸು ಅವ್ರ ಹತ್ರ ಇದ್ದು ಅಂತ ಆಲ್ರೆಡಿ ಹೇಳಿದ್ದಾರೆ. ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಅಫೆನ್ಸ್ ಪ್ರೂವ್ ಆಗುತ್ತೆ. ಅವ್ರು ಜೈಲ್ಗೆ 6 ತಿಂಗಳು ಜೈಲು ಅವಧಿ ವಿಧಿಸುವಂಥ ಅಪರಾಧ ಅದು. ಇದು JDS ಮುಖಂಡರುಗಳ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿರುವಂಥದ್ದು ಆ ವಿಚಾರ ನ್ಯಾಯಾಂಗ ಹೋರಾಟ ಮಾಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಅಂದರೆ ಈಗ ಪೊಲೀಸ್ ಮಹಾನಿರ್ದೇಶಕ ದೂರನ್ನು ಕೊಟ್ಟಿರುವಂಥದ್ದು, ಮುಂದಿನ ದಿನಗಳಿಂದ ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮುಂಜಾನೆ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ಇಲ್ಲಿ ಮಾಡಿದವ್ರಿಗಿಂತಲೂ ಆಡಿದವರು, ಅದನ್ನ ಮುನ್ನೆಲೆಗೆ ತಂದವರೇ ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಬಿಂಸಕ್ಕೆ ಹೊರಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮತ್ತೊಮ್ಮೆ ಸಪೋರ್ಟಿಂಗ್ ಮಾಡ್ತಿರುವಂಥದ್ದು. ಆ ರಂಗನಾಥ್ ಅವ್ರಿಗೆ ಕೇಳಬೇಕಾಗಿತ್ತು. ಹಾಗಿದ್ರೆ ಅಲ್ಲಿ ಆ ವಿಡಿಯೋಗಳಿತ್ತಲ್ಲ, ಆ ವಿಡಿಯೋಗಳು ಏನು ನಕಲಿ ಅಂತ ಹೇಳ್ತೀರಾ, ಅಸಲಿ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಆಗ ಅವ್ರೇನು ಹೇಳ್ಬೋದು, ಪರಿಶೀಲನೆ ಆಗಲಿ ಅಂತೇಳಿ. ಅಂದರೆ ನೀವು ಎಲ್ಲೂ ಕೂಡ ಇಲ್ಲಿ ತನಕ ನನಗೆ ಹೇಳ್ತಿರೋದು, ನೋಡಿ ಇಂಥದ್ದು ವಿಡಿಯೋ ಬಂದಿದೆ, ಅದು ಆಗಿದ್ದರೆ ತಕ್ಕ ಶಿಕ್ಷೆ ಅದಕ್ಕೆ ಹೋಗ್ತಾ ಇಲ್ಲ. ಯಾರು ಲೀಕ್ ಮಾಡಿದ್ದು ಅಂದರೆ ನಿಮ್ಮದನ್ನೇ ಲೀಕ್ ಮಾಡಬಾರ್ದಾ? ನೀವೇನು ದೊಡ್ಡ ಪಂಟ್ರುಗಳ ನೀವೆಲ್ಲ? ಹಾಂ,
ನೀವು ಏನು ಬೇಕಿದ್ರು ಮಾಡ್ಬೋದಾ? ಹೌದು. ಯಾವನೇ ಆಗಿರಲಿ ರೀ, ಅದನ್ನು ಯಾರು ಹೇಳೋದಿಲ್ಲ. ಆ ಹೆಣ್ಮಕ್ಳು ಹೆಂಗೆಲ್ಲ ಬಂತು ಅಂತಂದ್ರೆ ಲೀಕ್ ಮಾಡಿದವ್ರು ಯಾರು, ನೀವು ಯಾಕೆ ಅವನನ್ನ ಇದು ಏನು ಬ್ಲರ್ ಮಾಡಲಿಲ್ಲ? ಇವನು ಮಹಾರಾಜನ ಮಗ, ಇವನು ಏನು ಬೇಕಿದ್ರು ಮಾಡಬಹುದು, ಉಳಿದವ್ರು ಬ್ಲರ್ ಮಾಡಿ ಕಳಿಸ್ಬೇಕು. ಆಂಧ್ರ ಮಗನಿಗೆ ತಲೆಯಲ್ಲಿ ಏನು ಸಗಣಿ ತುಂಬಿತ್ತಾ ಆ ಟೈಮಲ್ಲಿ? ಖಾಸಗಿ ಆಗಿರುವಂಥ ವಿಚಾರ ಖಾಸಗಿ ಆಗಿಡಬೇಕಾಗಿತ್ತು. ಅವನಿಗೆ ಯಾಕೆ ಆ ಒಂದು ತೆವಲು, ವಿಡಿಯೋ ಮಾಡುವಂಥ ತೆವಲು, ಅದನ್ನು ಇಟ್ಕೊಂಡಿರುವಂಥ ತೆವಲು? ಇವತ್ತು ಓಕೆ ರಾಹುಲ್ ಗಾಂಧಿ ಹಂಗೆ ಹೇಳಿದ್ರು ಅಂತ ಅಂದ್ಬಿಟ್ಟು, ಹಾಗಿದ್ರೆ ಅದಲ್ಲ ಅಂತ ಹೇಳಿ ನೋಡೋಣ ರಂಗನಾಥ್ ಅವರು, JDS ಹೇಳಿ ನೋಡೋಣ. ಆ ವಿಡಿಯೋದಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ನಾನು ಪ್ರಮಾಣೀಕರಿಸಿ ಹೇಳ್ತೇನೆ ಅಂತೇಳಿ FSL ರಿಪೋರ್ಟ್ ಹೇಳಿ ನೋಡೋಣ. ಎಲ್ಲವೂ ಹಂಗೆ ಆಗಿರುವಂಥದ್ದು. ಯಾರು ಎಂಥದ್ದು ಆಗಿರುವಂಥದ್ದು? ಯಾರು ಅದೇ ಕ್ಷೇತ್ರದ ಅದೇ ಮತದಾರರು, ಆ 60 ವರ್ಷದ ವಯಸ್ಸಾದವರು, ಅನ್ನ ಹಾಕುವವರು, ಹೊಟ್ಟೆಯವರು ಇಲ್ವೇನ್ರಿ? ಬೇಡಪ್ಪ ಬೇಡಪ್ಪ ಅಂತ ಹೇಳಿದಾಗೆಲ್ಲ ಅವರನ್ನೆಲ್ಲ ಸಮರ್ಥನೆ ಮಾಡ್ಕೋತೀರಾ? ರಾಜಕೀಯದಲ್ಲಿ ಲಾಭ ಆಗತ್ತಂದ್ರೆ ಇಷ್ಟು ನೀಚ ಮಟ್ಟ ಕಿಳಿಬಾರ್ದು. ಹೆಂಗಿರಬೇಕು ಅಂತಂದರೆ ಯಾವನೇ ಆಗಿರಲಿ. ಈ ಹಿಂದೆ ಒಂದು ಆರೋಪಗಳು ಬಂದಾಗ ಹೇಗೆ ದೇವೇಗೌಡರು ಅಂದರೆ ಈ ಹಿಂದೆ ಒಂದು ಆರೋಪ ಬರುತ್ತೆ ಅವ್ರ ಮೇಲೆ, ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲ, ನನಗದು ಮರ್ತೋಯ್ತು, ಅವ್ರನ್ನ ರಾಜೀನಾಮೆ ಕೊಟ್ಬಿಡ್ತಾರೆ ಅವರು. LK ಅಡ್ವಾಣಿ ಅವ್ರ ಮೇಲೆ ಜಸ್ಟ್ ಒಂದು ಏನು LK ಅಂತಿತ್ತು ಹವಾಲಾ ಕೇಸಲ್ಲಿ, ರಾಜೀನಾಮೆ ಕೊಟ್ಬಿಡ್ತಾರೆ ಅವರು. ಆಮೇಲೆ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಬಿಡ್ತಾರೆ ಅವರು ಒಂದೊಂದು ಆರೋಪಗಳು ಬಂದಾಗ. ನಾನು ಕ್ಲಿಯರ್ ಆಗೋ ತನಕ ಬರೋದಿಲ್ಲ ಅಂತೇಳಿ. ಅದು ಇಂಥದ್ದಲ್ಲ, ಅದು ರಾಜಕೀಯವಾಗಿರುವಂಥದ್ದು. ಯಾವುದೋ ಒಂದು ಭ್ರಷ್ಟಾಚಾರ ಆಗಿದೆಯಂತೆ, ಮತ್ತೊಂದು ಆಗಿದೆಯಂತೆ, ಆರೋಪಗಳು ಎಲ್ಲ ಟೈಮಲ್ಲಿ ಬರುತ್ತೆ. ಈ ವಿಧಾನಸೌಧ ಕಟ್ಟಿಸಿದಾರಲ್ಲ ಯಾರು, ಕೆಂಗಲ್ ಹನುಮಂತಯ್ಯನವರ ವಿರುದ್ಧ ಆರೋಪ ಬಂತು, ನೀವು ಭ್ರಷ್ಟಾಚಾರ ಮಾಡಿದ್ರಿ ದುಡ್ಡಲ್ಲಿ ಅಂತೇಳಿ. ಯಾವುದು ವಿಧಾನಸೌಧ ಕಟ್ಟುವಾಗ ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತೇಳಿ ಅವ್ರ ವಿರುದ್ಧ ಆರೋಪ ಮಾಡ್ತಾರೆ. ಆಮೇಲೆ SM ಕೃಷ್ಣ ಅದನ್ನ ಹೇಳ್ಕೊತಾರೆ, ನಾವೇ ಆರೋಪ ಮಾಡೋದಪ್ಪ ಅವ್ರ ಮೇಲೆ, ಅಂತ ಮಹಾನ್ ವ್ಯಕ್ತಿ ಮಾಡಿರ್ಲಿಲ್ಲ, ರಾಜಕೀಯದಲ್ಲಿ ಹಿಂಗೆಲ್ಲ ಆಗತ್ತೆ ಅಂತ ಹೇಳಿ. ಅದು ಬೇರೆ ವಿಚಾರ. ಆದ್ರೆ ಈ ವಿಚಾರದಲ್ಲಿ ನೀವು ಈತನನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋತ ತೋರಿಸ್ತಾ ಇಲ್ಲ ನೀವು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ರೇವಣ್ಣ ಏನಾಗಬಾರ್ದು, ಆರೋಪಗಳೆಲ್ಲ ಮಾಡಿದವರೆಲ್ಲ ತಪ್ಪು. ಏನೋ ರೇವಣ್ಣ ತಪ್ಪು ಮಾಡಿದ್ದರೆ ಶಿಕ್ಷೆ ಆಗಲೇಬೇಕು. ಆ ವಿಡಿಯೋಗಳು ಏನು ಸಾಕ್ಷ್ಯನ ಹೇಳುತ್ತೆ, ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾರು ಲೀಕ್ ಮಾಡಿದ್ರು? SIT ಕೂಡ ಅದೇ ಮಾಡ್ತಾ ಇದೆ. ಅಲ್ಲಿ ಹೋಗುತ್ತೆ, ದೇವರಾಜೇಗೌಡರ ಬಂಧನ ಆಗುತ್ತೆ, ಯಾರು ಲೀಕ್ ಮಾಡಿದ್ರು ಲೀಕ್ ಮಾಡಿದ್ರಲ್ಲ ರೀ. ಕೊಲೆ ಮಾಡಿದವನು ಯಾರು ಅಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಕೊಲೆ ಮಾಡಿದ್ದನ್ನು ನೋಡಿದವನು ಯಾರು ಅಂತಲ್ಲ ಅಲ್ಲಿ ಆರೋಪ ಶಿಕ್ಷೆ ಆಗಬೇಕಾಗಿರುವಂಥದ್ದು. ಅದರ ಬಗ್ಗೆ ಎಲ್ಲರೂ, ಅದು ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟಂಥ ವಿಚಾರ, ಒಂದು ಗೌರವಕ್ಕೆ ಸಂಬಂಧಪಟ್ಟಂಥ ವಿಚಾರ. ಎಸ್, ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.